ಸಾರ್ವಜನಿಕರು ಶಾಲೆಯ ಆಡಳಿತ ಮಂಡಳಿ ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಹುದು ಎನ್ನುವುದಕ್ಕೆ ಶ್ರೇಷ್ಠ ಉದಾಹರಣೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹೊಸಯಳನಾಡಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ದಶಮಾನೋತ್ಸವದ ಈ ಸುಸಂದರ್ಭದ ಸವಿನೆನಪಿಗಾಗಿ ಈ ಸಾಕ್ಷ್ಯಚಿತ್ರವನ್ನು ಅರ್ಪಿಸಲಾಗುತ್ತಿದೆ. ಶಾಲೆಯ ವಾರ್ಷಿಕೋತ್ಸವವನ್ನು 2014ರಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ. ಹಿರಿಯ ವಿದ್ಯಾರ್ಥಿಗಳು, SBMC ಕಮಿಟಿ ಮತ್ತು ಶಿಕ್ಷಕರ ಸಂಕಲ್ಪದಿಂದ ಕಳೆದ 10 ವರ್ಷದಲ್ಲಿ ಅನೇಕ ಮೈಲುಗಲ್ಲುಗಳನ್ನು ತಲುಪಲಿಕ್ಕೆ ಸಾಧ್ಯ ಆಗಿದೆ. 28 ಕೊಠಡಿಗಳ ಒಂದು ರೆನೋವೇಷನ್ ಆಗಿರುವಂಥದ್ದು, 20 ಕೊಠಡಿಗಳನ್ನು ಕಟ್ಟಿರ್ತಕ್ಕಂಥದ್ದು, 800 ಆಸನಗಳು ಇರ್ತಕ್ಕಂಥ ಒಂದು ಸಭಾಂಗಣವನ್ನು ನಿರ್ಮಾಣ ಮಾಡಿರುವಂಥದ್ದು, ಹಾಗೆಯೇ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಸುಮಾರು 120 ಜನ ಕೂತ್ಕೊಳ್ಳೋವಂಥ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿರುವಂಥದ್ದು, ಹೈಸ್ಕೂಲಿಗೆ, ಕಾಲೇಜಿಗೆ ಮತ್ತು ಪ್ರೈಮರಿಗೆ ಕಂಪ್ಯೂಟರನ್ನು ಪ್ರತ್ಯೇಕವಾಗಿ ಲ್ಯಾಬ್ ಮಾಡಿದೆ. ಹಾಗೆ ಲೈಬ್ರರಿ ಮಾಡಿದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದ್ವಿತೀಯ PUCಗೆ ಕ್ಲಾಸಸ್ಸನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಇದಲ್ಲದೆ ಸೈನ್ಸ್ ಪಾರ್ಕು, ಮಕ್ಕಳ ಆಟದ ಮೈದಾನ, ಗ್ರಂಥಾಲಯ, ಅತ್ಯಂತ ಆಧುನಿಕವಾದಂಥ ಗ್ರಂಥಾಲಯ ವಿಜ್ಞಾನ ವಿಭಾಗಕ್ಕೆ ಕಾಲೇಜ್ ಮಟ್ಟದಲ್ಲಿ ಮಾಡಿದೆ. ಪ್ರಾಯಶಃ ಇದು ಪ್ರಾಂತದಲ್ಲೇ ಒಂದು ಅತ್ಯುನ್ನತವಾದಂಥ ಒಂದು ಪ್ರಯೋಗಾಲಯ ಇದಾಗಿದೆ. ಈ ರೀತಿ ಅನೇಕ ಭೌತಿಕ ಸಂಗತಿಗಳನ್ನು ಮಾಡಿದ್ದೀವಿ. ಇದರ ಜೊತೆಗೇ ವ್ಯಕ್ತಿ ನಿರ್ಮಾಣ ಆಗಬೇಕು, ಸುಸಂಸ್ಕೃತನ ಆಗಬೇಕು, ಉತ್ತಮವಾದ ವ್ಯಕ್ತಿಗಳು ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷವೂ ಸಹ ಇಲ್ಲಿ ಚರ್ಚಾ ಸ್ಪರ್ಧೆ ಮಾಡುವಂಥದ್ದು, ವಾರ್ಷಿಕೋತ್ಸವಗಳು ಮಾಡುವಂಥದ್ದು, ಪ್ರತಿ ತಿಂಗಳೂ ಸಹ ಶಿಕ್ಷಕರ ಪೋಷಕರ ಸಭೆಯನ್ನು ಮಾಡ್ತಕ್ಕಂಥದ್ದು, ಹಾಗೆಯೇ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಆ ಗುಂಪುಗಳನ್ನಾಗಿ ಮಾಡಿ ಅವರಿಗೆ ವಿಶೇಷ ಅಧ್ಯಯನವನ್ನು ಶಿಕ್ಷಕರು ಮಾಡ್ತಾ ಇರುವಂಥದ್ದು ನಮ್ಮಲ್ಲಿ ಫಲಿತಾಂಶವನ್ನು ಹೆಚ್ಚು ಮಾಡಿದೆ. ಸುಮಾರು 80-85% ಪ್ರತಿಭಾವಂತ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಅವರ ಫಲಿತಾಂಶವು ಉತ್ತಮವಾಗಿ ಬಂದಿದೆ. ಹಾಗೆಯೇ ಆರೋಗ್ಯದ ದೃಷ್ಟಿಯಿಂದಲೂ ಸಹ ನಾವು ಪ್ರತಿ 3 ತಿಂಗಳಿಗೊಮ್ಮೆ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಉಚಿತವಾಗಿ ಮಾಡ್ತಾ ಇದೆ. ಇದುವರೆಗೂ ಸುಮಾರು 250ಕ್ಕೂ ಹೆಚ್ಚು ಕಣ್ಣಿನ ಆಪರೇಷನ್ಸನ್ನು ಮಾಡಿದೆ, ಕನ್ನಡಕಗಳನ್ನು ವಿತರಣೆ ಮಾಡಿದೆ. ಹಾಗೆ ಗ್ರಾಮಸ್ಥರಲ್ಲೂ ಸಹ ಅನೇಕರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಅದು ECG ಮಾಡುವಂಥದ್ದು ಇರ್ಬೋದು, ಎಕೋ ಟೆಸ್ಟ್ ಇರ್ಬೋದು ಇತ್ಯಾದಿ, ಹಾಗೆಯೇ ಆರ್ಥೋಪೆಡಿಕ್ ಸಂಬಂಧಪಟ್ಟದ್ದು ಇರ್ಬೋದು, ದಂತವೈದ್ಯಕೀಯ ಇರ್ಬೋದು, ಕಣ್ಣಿನದ್ದು ಇರ್ಬೋದು, ಎಲ್ಲ ವಿಭಾಗದ ಸುಮಾರು 40 ವೈದ್ಯರು ಪ್ರತಿ ಬಾರಿ ಬಂದು ಈ ಒಂದು ವೈದ್ಯಕೀಯ ಶಿಬಿರವನ್ನು ನಡೆಸಿಕೊಡ್ತಾರೆ. ಹಾಗೆಯೇ ಈ ಉಚಿತವಾಗಿ ನಾವು ಪ್ರತಿ ವರ್ಷವೂ ಸಹ ಸ್ಕೂಲ್ ಕಿಟ್ಟನ್ನು ಕೊಡ್ತೇವೆ. ಬ್ಯಾಗು, ಪೆನ್ನು, ಪೆನ್ಸಿಲ್ಲು, ನೋಟ್ಬುಕ್ಕು ಇತ್ಯಾದಿ. ಹಾಗೆಯೇ ಯೂನಿಫಾರ್ಮನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಬಡ ಮಕ್ಕಳು ಸುತ್ತಮುತ್ತಲು ಇರುವಂಥವರು ಮಧ್ಯಾಹ್ನದ ಊಟ PUCಗೆ ಸಿಗ್ತಾ ಇರಲಿಲ್ಲ ಮಕ್ಕಳಿಗೆ. ಹಾಗಾಗಿ PUC ಮಕ್ಕಳಿಗೆ ಕಳೆದ 5 ವರ್ಷದಿಂದ ದಾನಿಗಳಿಂದ ಉಚಿತವಾದಂಥ ಒಂದು ನಾವು ಊಟದ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿದ್ದು ಅನೇಕ ಮಕ್ಕಳಿಗೆ ಇದು ಅನುಕೂಲ ಆಗಿದೆ. ಹೀಗೆ ಒಂದು ಮಕ್ಕಳ ವಿಕಾಸದ ದೃಷ್ಟಿಯಿಂದ ಇವತ್ತು ಉತ್ತಮವಾಗಿ ಅದನ್ನು ತಯಾರಾಗಿರುವಂಥದ್ದು ಒಂದು ಆನಂದದ ಸಂಗತಿ. ಹಾಗೆಯೇ ಅಧ್ಯಾಪಕರಲ್ಲೂ ಸಹ ಒಂದು ಬದ್ಧತೆ ಮತ್ತು ಈ ಕಾರ್ಯಕ್ಕೆ ಕೆಲಸ ಮಾಡಿ ಕಂಕಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮಿಗಿಲಾಗಿ SBC ಕಮಿಟಿಯವರು ಪ್ರತಿನಿತ್ಯವೂ ಸಹ ಇದನ್ನು ಗಮನಿಸ್ತಾ ಶಾಲೆಯ ಅಭಿವೃದ್ಧಿಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಒಂದು ಪರಿವಾರವಾಗಿ ಪೋಷಕರು, ಶಿಕ್ಷಕರು, SBC ಕಮಿಟಿಯವರು ಮತ್ತು ಗ್ರಾಮಸ್ಥರು ಸೇರಿ ಒಂದು ಉತ್ತಮವಾದ ಮಾದರಿಯಾದ ಶಾಲೆಯನ್ನು ಮಾಡಲಿಕ್ಕೆ ಆಗಿದೆ. ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಗರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು ದೊರೆತದಾಗ ಪ್ರತಿಭಾವಿನಂಥ ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲೂ ಹೊರಹೊಮ್ಮಿ ಉತ್ತಮ ಸ್ಥಾನಗಳಲ್ಲಿ ಹೋಗಿ ಅವರ ಜೀವನ ಹಸನಾಗತಕ್ಕಂಥದ್ದು. ಸಾಮಾನ್ಯವಾಗಿ ಹೇಳ್ತಾರೆ, ಒಂದು ಸರಪಳಿಯ ನಿಜವಾದ ಶಕ್ತಿ ಅದರ ದುರ್ಬಲ ಕೊಂಡಿಯಲ್ಲಿ. ಹಾಗೆಯೇ
ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ರೀತಿಯ ಶಿಕ್ಷಣ, ಸಂಸ್ಕಾರ, ಆರೋಗ್ಯ ಇದೆಲ್ಲವನ್ನು ಸಿಕ್ಕು ಒಂದು ಸರ್ವತೋಮುಖವಾದ ಬೆಳವಣಿಗೆಯಾಗಿ ಉತ್ತಮ ವ್ಯಕ್ತಿಗಳು ನಿರ್ಮಾಣವಾದಾಗ ಒಂದು ಸದೃಢ ಸಮಾಜವಾಗಿ, ಒಂದು ಸಬಲವಾದಂಥ ದೇಶವಾಗಿ ಹೊರಹೊಮ್ಮುವುದಕ್ಕೆ ಸಾಧ್ಯ ಆಗುತ್ತೆ. ಈ ದಿಶೆಯಲ್ಲಿ ಇದೊಂದು ನಮ್ಮೆಲ್ಲರಿಗೂ ಸಹ 10 ವರ್ಷದಲ್ಲಿ ಒಂದು ಶಕ್ತಿ ಕೊಟ್ಟಿದೆ, ಪ್ರೇರಣೆ ಕೊಟ್ಟಿದೆ ಮತ್ತು ಮುಂದೆ ಇನ್ನೂ ಹೆಚ್ಚು ಕೆಲಸ ಮಾಡುವಷ್ಟು ನಮಗೆ ಆಸಕ್ತಿ ಮತ್ತು ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾದ ಈ ಸಂದರ್ಭದಲ್ಲಿ ಸಹಕರಿಸಿದ ಎಲ್ಲ ದಾನಿಗಳಿಗೂ ಮತ್ತು ಎಲ್ಲ SBMC ಶಿಕ್ಷಕರಿಗೆ ಹಾಗೂ ಗ್ರಾಮಸ್ಥರಿಗೆ ಮತ್ತು ಪೋಷಕರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಕಳೆದ 10 ವರ್ಷದ ಈ ಒಂದು ಕಾರ್ಯಕ್ಕಾಗಿ ಸಲ್ಲಿಸ್ತಾ ಇದ್ದೇನೆ. 2014ರ ಹಿಂದೆ ಈ ಸರ್ಕಾರಿ ಶಾಲೆಯ ಸ್ಥಿತಿಗತಿಯನ್ನು ಹೀಗೆ ನೋಡಬಹುದಾಗಿದೆ. ಚಿಕ್ಕದಾದ ಕಟ್ಟಡ, ಪ್ರಾಥಮಿಕ ಸೌಲಭ್ಯಗಳ ಕೊರತೆಯಿಂದ ಕಂಗೆಟ್ಟಂತಹ ಸ್ಥಿತಿ. 2014ರಲ್ಲಿ ಮಾನ್ಯ ನಾ ತಿಪ್ಪೇಸ್ವಾಮಿಯವರ ದಕ್ಷ ನೇತೃತ್ವ ಮತ್ತು ಗ್ರಾಮಸ್ಥರುಗಳ ಸಹಕಾರ, ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಅದಮ್ಯ ಉತ್ಸಾಹಗಳಿಂದ ಹಳೆ ವಿದ್ಯಾರ್ಥಿ ಸಂಘದ ಅಸ್ತಿತ್ವಕ್ಕೆ ಮುನ್ನುಡಿ ಬರೆಯಲಾಗುತ್ತದೆ. ಇಲ್ಲಿಂದ ಶಾಲೆಯ ದಿಕ್ಕು ದೆಸೆ ಬದಲಾಗಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತದೆ. ನಾನು ಹೊಸಹೇಳೂರು KPS ವಿದ್ಯಾಸಂಸ್ಥೆಯ STMC ಅಧ್ಯಕ್ಷನಾಗಿರ್ತೇನೆ. ನನ್ನ ಹೆಸರು ಎನ್ ತಿಮ್ಮಶೆಟ್ಟಿ. ನಾವು ಈ ಒಂದು ಸರ್ಕಾರಿ ಶಾಲೆಯನ್ನು 2014ರಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಬೇಕು ಅಂತ ಒಂದು ಸಭೆಯನ್ನು ಕರೆದಾಗ ಹಳೆ ವಿದ್ಯಾರ್ಥಿಗಳು ಮತ್ತು STMCರು, ಗ್ರಾಮ ಪಂಚಾಯತಿಯವರು, ಗ್ರಾಮಸ್ಥರು ಎಲ್ಲ ಸೇರಿ ಆ ಶಾಲಾ ವಾತಾವರಣ ನೋಡಿದಾಗ ಇದು ಸರ್ಕಾರಿ ಶಾಲೆ ಸಂಪೂರ್ಣ ಬಿದ್ದು ಹೋಗೋಂಥ ಸ್ಥಿತಿ ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಆಯಿತು. ಆದ್ದರಿಂದ ಈ ಶಾಲೆ ಇವತ್ತು ನಾವು ಕರ್ನಾಟಕದಲ್ಲಿ ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತದೆ. ಇದು ಆ ಪರಿಸ್ಥಿತಿ ನಮ್ಮ ಒಂದು ಗ್ರಾಮಕ್ಕೆ ಬರುತ್ತದೆ ಅಂತ ಒಂದು ಯೋಚನೆ ಮಾಡಿದಾಗ ನಾವು ಆ ಒಂದು ಸಮಯದಲ್ಲಿ ಒಂದು ನಿರ್ಣಯವನ್ನು ಮಾಡಿ ನಾವು ಆ ಶಾಲೆಗೆ ಒಂದು LKG ಮತ್ತು EKG ಪ್ರಾರಂಭ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕೆ ಎಲ್ಲ ಸರ್ವತೋ ಪ್ರಯತ್ನವನ್ನು STMC ಮತ್ತು ಈ ಶಾಲೆಯ ಮಹಾಪೋಷಕರಾದಂಥ ತಿಪ್ಪೇಸ್ವಾಮಿಯವರ ನೇತೃತ್ವದಲ್ಲಿ ಈ ಶಾಲೆಯ ಬೆಳವಣಿಗೆ ಇವತ್ತು 2014ರಿಂದ ಇವತ್ತು 24ರವರೆಗೂ ಈ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯವಾಗಿದೆ. ಇವತ್ತು ಈ ಶಾಲೆ ಆವರಣದಲ್ಲಿ ಇದು ಸರ್ಕಾರಿ ಶಾಲೆ ಅಂತ ನಾವು ಒಂದು ಕರೆದಾಗ ಆ ಶಾಲೆ ಆವರಣಕ್ಕೆ ಬರ್ತಲೂ ಇದು ಸರ್ಕಾರಿ ಶಾಲೆನೋ ಅಥವಾ ಖಾಸಗಿ ಶಾಲೆ ಅನ್ನುವಂಥ ಮಟ್ಟಕ್ಕೆ ಬೆಳೆದು ಇವತ್ತು ಇಡೀ ಒಂದು ರಾಜ್ಯದಲ್ಲೇ ಈ ಸರ್ಕಾರಿ ಶಾಲೆ ಎಲ್ಲ ಸವಲತ್ತುಗಳು ವಿದ್ಯಾರ್ಥಿಗಳಿಗೆ ಒದಗಿಸಿ ಮತ್ತು ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಬಟ್ಟೆ, ಪುಸ್ತಕ ಎಲ್ಲ ನೀಡಿ ಮತ್ತು ಈ ಒಂದು ಮಕ್ಕಳಿಗೆ PUCಗೆ ಬಿಸಿ ಊಟವನ್ನು ಸಹ ನಾವು ಇಲ್ಲಿ ಕೊಡ್ತಾಯಿದ್ದೀವಿ. ಆದ್ದರಿಂದ ಇಲ್ಲಿ ಮಕ್ಕಳ ಸಂಖ್ಯೆ ಇವತ್ತು 850ರಿಂದ 900 ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಇದು ಮೂಲ ಉದ್ದೇಶ ನಾವು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸವನ್ನು ಎಲ್ಲ ಅನುಕೂಲತೆಗಳನ್ನು ಇರಬೇಕು. ಆದ್ದರಿಂದ ನಾವು ಪ್ರತಿ ವರ್ಷ ಸಹ ಈ ಒಂದು ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿಭೆಯನ್ನು ಗುರುತಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸೋದಿಲ್ಲ. ಇಲ್ಲಿ ನಾವು ಕಳೆದ 10 ವರ್ಷಗಳಿಂದ ಈ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತೀವಿ. ಮಕ್ಕಳ ಪ್ರತಿಭೆಯನ್ನು ಇಲ್ಲಿ ಹರಳುತ್ತೆ. ಎಲ್ಲ ಪೇರೆಂಟ್ಸು ಸಹ ಇಲ್ಲಿ ಬಂದು ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ. ಹಾಗೆ ಆ ಮಕ್ಕಳ ಇಲ್ಲಿ ಅಭ್ಯಾಸ ಸಹ ಭಾಳ ಅತ್ಯುತ್ತಮವಾಗಿದೆ. ಇಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಎಲ್ಲ ಈ ಒಂದು ಮಕ್ಕಳ ಪ್ರೋತ್ಸಾಹದಿಂದ ಇವತ್ತು ಇಲ್ಲಿ ವಿದ್ಯಾಸಂಸ್ಥೆಗೆ ರಿಸಲ್ಟ್ ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ. ಮಕ್ಕಳು ತುಂಬ ಯಶಸ್ವಿಯಾಗಿ ಇಲ್ಲಿ ಅಭ್ಯಾಸವನ್ನು ಕಲಿಯಲು ಎಲ್ಲ ಅನುಕೂಲತೆಗಳು ಇಲ್ಲಿ ಸಿಕ್ಕಿದೆ. ಇದಕ್ಕೆ ಅನೇಕ ಗ್ರಾಮಸ್ಥರು ಹಾಗೂ STMCರು ಹಾಗೂ ಹಳೆ ವಿದ್ಯಾರ್ಥಿಗಳು, ಮಹಾಪೋಷಕರ ಒಂದು
ಪೂರ್ಣ ಬೆಂಬಲದಿಂದ ಈ ಒಂದು ಶಾಲೆ ಬೆಳೆದು ನಿಂತಿದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. 11 ಎಕರೆಗಳ ವಿಸ್ತಾರವಾದ ಹಸಿರನಂಗಳದಲ್ಲಿ 2014ರಿಂದ 2024ರವರೆಗೆ 10 ವರ್ಷಗಳಲ್ಲಿ ಇದೊಂದು ವಿಶ್ವವಿದ್ಯಾಲಯವೇ ಎನ್ನುವಂತೆ ಅನೇಕ ಕಟ್ಟಡಗಳ ಸಮುಚ್ಚಯಗಳ ನಿರ್ಮಾಣವಾಗುತ್ತದೆ. ಖಾಸಗಿ ಶಾಲೆಗಳು ನಾಚಿಕೊಳ್ಳುವಂತೆ ಸುಂದರವಾಗಿ ಕಾಣುತ್ತಿದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ದಶಮಾನೋತ್ಸವ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ 2014ರಿಂದ 2024ರವರೆಗೆ ಈ ಶಾಲೆಯಲ್ಲಿ ಆದಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಗಮನಿಸಿದಾಗ ಸುಮಾರು 52 ತರಗತಿ ಕೊಠಡಿಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಶ್ರೀಮತಿ ಸುಧಾಮೂರ್ತಿ ಇನ್ಫೋಸಿಸ್ ಇವರ ಸಹಕಾರದಿಂದ ನಾವು 800 ಆಸನಗಳುಳ್ಳ ಸುಸಜ್ಜಿತವಾದ ಮತ್ತು ಆಧುನಿಕವಾದ ಸಭಾಭವನವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಶ್ರೀಯುತ ನಾ ತಿಪ್ಪೇಸ್ವಾಮಿ ಮಹಾಪೋಷಕರು ಇವರ ತಂದೆ ತಾಯಿಯವರ ಜ್ಞಾಪಕಾರ್ಥವಾಗಿ ಸುಮಾರು 200 ಆಸನಗಳುಳ್ಳ ಪ್ರೇರಣಾ ಸಭಾಭವನವನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಸುಸಜ್ಜಿತವಾದ ಮತ್ತು ಆಧುನಿಕವಾದ ಶೌಚಾಲಯಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ 3 ವಿಭಾಗಗಳಿಗೆ ಪ್ರತ್ಯೇಕವಾದ ಶುದ್ಧ ಕುಡಿಯುವ ನೀರಿನ ಘಟಕಗಳು, ಪ್ರತ್ಯೇಕವಾದಂಥ ಕಂಪ್ಯೂಟರ್ ಲ್ಯಾಬೊರೇಟರಿಗಳು, ಪ್ರತ್ಯೇಕವಾದಂಥ ವಿಜ್ಞಾನ ಪ್ರಯೋಗಾಲಯಗಳನ್ನು ಇಲ್ಲಿ ಆಗಿದ್ದಾವೆ. ಪ್ರತಿ ವರ್ಷ ಸುಮಾರು 25 ಲಕ್ಷ ವೆಚ್ಚದಲ್ಲಿ LKGಯಿಂದ PUC ವಿದ್ಯಾರ್ಥಿಗಳಿಗೆ ನಾವು ಉಚಿತ ಸಮವಸ್ತ್ರಗಳು, ಉಚಿತ ಪಠ್ಯಪುಸ್ತಕಗಳು, ಉಚಿತ ನೋಟ್ ಪುಸ್ತಕಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಹಾಗೆಯೇ ಎಲ್ಲ ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಗಾರಿಗಳನ್ನು ನಾವು ನಡೆಸ್ತಾ ಬಂದಿದ್ದೇವೆ. ತಾಲ್ಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ. ನಾವು ಪ್ರತಿ ವರ್ಷ ಇಲ್ಲಿ ಅನೇಕ ಗಿಡಮರಗಳನ್ನು ಬೆಳೆಸಿ ಅವುಗಳನ್ನು ಪೋಷಿಸ್ತಾ ಬಂದು ನಾವು ಪರಿಸರವನ್ನು ನಾವು ಸ್ವಚ್ಛ ಮತ್ತು ಅಭಿವೃದ್ಧಿಯನ್ನು ಮಾಡ್ತಾ ಬಂದಿದ್ದೇವೆ. 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯು ಆದರ್ಶ ಶೈಕ್ಷಣಿಕ ಸಂಸ್ಥೆ ಎನ್ನುವ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಆಗಿದೆ. ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಹರಿಕಾರರು ಶ್ರೀಯುತ ನಾ ತಿಪ್ಪೇಸ್ವಾಮಿ ಸರು ಹಾಗೂ SDMC ಅಧ್ಯಕ್ಷರಾದಂಥ ಶ್ರೀ ತಿಮ್ಮಾಶೆಟ್ಟರು ಅನ್ನುವ ಒಂದು ಹೆಗ್ಗಳಿಕೆ ನಮ್ಮಲ್ಲಿದೆ. ಇವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಈ ಶಾಲೆಯನ್ನು ಅತ್ಯುತ್ತಮ ಮಟ್ಟಕ್ಕೆ, ಅಂದರೆ ರಾಷ್ಟ್ರಮಟ್ಟಕ್ಕೆ ನಾವು ಕೊಂಡೊಯ್ಯಬೇಕು ಅನ್ನುವ ಒಂದು ಅಭಿಲಾಷೆ ಹಾಗೂ ಗುರಿಗಳನ್ನು ನಾವು ಹೊಂದಿರುತ್ತೇವೆ. ನಮಸ್ಕಾರ. ನನ್ನ ಗ್ರಾಮ ನನ್ನ ತೀರ್ಥಕ್ಷೇತ್ರ ಎನ್ನುವ ಪರಿಕಲ್ಪನೆಯಡಿಯಲ್ಲಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಮಹಾಪೋಷಕರಾದಂಥ ಶ್ರೀಯುತ ನಾ ತಿಪ್ಪೇಸ್ವಾಮಿ ಸರು ಹಾಗೂ SDMC ಅಧ್ಯಕ್ಷರಾದಂತಹ ಶ್ರೀಯುತ N ತಿಮ್ಮಶೆಟ್ಟಿಯವರು, SDMC ಸದಸ್ಯರು, ಗ್ರಾಮಸ್ಥರು ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ನೆರವಿನಿಂದ, ಅವರ ಸಹಕಾರದಿಂದ ನಮ್ಮ KPS ಶಾಲೆ ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಹಾಗೂ ಗ್ರಾಮದ ಪರಿವರ್ತನೆಯ ಕೇಂದ್ರವಾಗಿ ಇವತ್ತು ಗುರುತಿಸಿಕೊಂಡಿದೆ. ಶಿಕ್ಷಣ, ಸಂಸ್ಕಾರ ಮತ್ತು ಸೇವೆ ಎನ್ನುವ ಪರಿಕಲ್ಪನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಶಾಲೆ ಕಾರ್ಯನಿರ್ವಹಿಸ್ತಾ ಇದೆ. NEP 2020ರ ಆಶಯದಂತೆ ಸ್ಕೂಲ್ ಕಾಂಪ್ಲೆಕ್ಸ್ ಅನ್ನುವ ಪರಿಕಲ್ಪನೆ ಅಡಿಯಲ್ಲಿ LKGಯಿಂದ ದ್ವಿತೀಯ PUCವರೆಗೆ ಸುಮಾರು 900 ವಿದ್ಯಾರ್ಥಿಗಳು ಒಂದೇ ಸೂರಿನಡಿ ಉತ್ತಮವಾದಂತಹ ಭೌತಿಕ ಸಂಪನ್ಮೂಲ, ಮಾನವ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಅವರಿಗೆ ಉತ್ತಮ ಶಿಕ್ಷಣವನ್ನು ನೀಡುವ ಒಂದು ಕೇಂದ್ರವಾಗಿ ನಮ್ಮ ಶಾಲೆ ಮಾರ್ಪಟ್ಟಿದೆ. ಜೊತೆಗೆ 3 ವಿಭಾಗಕ್ಕೂ 3 ಕಂಪ್ಯೂಟರ್ ಲ್ಯಾಬ್ಗಳು, ಸೈನ್ಸ್ ಪಾರ್ಕ್, ಸೈನ್ಸ್ ಲ್ಯಾಬ್ಗಳು, ಜೊತೆಗೆ 3 ಶುದ್ಧ ಕುಡಿಯುವ ನೀರಿನ ಘಟಕ, ಉತ್ತಮವಾದಂತಹ ಸುಸಜ್ಜಿತ ಆಟದ ಮೈದಾನ, ಜೊತೆಗೆ ವಾಹನ ವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಒಂದು ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಈ ಒಂದು ಶಾಲೆ ಕಾರ್ಯನಿರ್ವಹಿಸ್ತಾ ಇದೆ.
ಇದರೊಂದಿಗೆ ನಿಯಮಿತವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಸಲಹೆ, ಮಾರ್ಗದರ್ಶನ ಮತ್ತು ಅವರಿಗೆ ತರಬೇತಿ ನೀಡುವ ದೃಷ್ಟಿಯಿಂದ ನಿಯಮಿತವಾದಂತಹ SDMC ಸಭೆ, ತಾಯಂದಿರ ಸಭೆ ಹಾಗೂ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರಗಳು, ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೊಂಡೊಯ್ಯುವಲ್ಲಿ ನಿಯಮಿತವಾದಂಥ SDMC ಸಭೆಗಳು ನಡೀತಾ ಇದ್ದಾವೆ. ಇದು ನಮ್ಮ ಶಾಲೆಯ ಒಂದು ಹೆಗ್ಗಳಿಕೆ. ಹಾಗೂ ರೋಗಮುಕ್ತ ಗ್ರಾಮ ಎನ್ನುವ ಪರಿಕಲ್ಪನೆಯ ಅಡಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮ ಸೇರಿದಂತೆ ಈ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ಚಿಕಿತ್ಸೆಯನ್ನು ನೀಡ್ತಕ್ಕಂತಹ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ 3 ತಿಂಗಳಿಗೊಮ್ಮೆ ನಡೀತಾ ಇದೆ ನಮ್ಮ ಶಾಲೆಯಲ್ಲಿ. ಇದರಿಂದ ಇಲ್ಲಿನ ಎಲ್ಲ ಇವರು ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಹಾಗೂ ಈ ಶಾಲೆಗೆ ಸರ್ಕಾರ ಕೊಡ್ತಕ್ಕಂತಹ ಶಿಕ್ಷಕರ ಹೊರತಾಗಿಯೂ ಇನ್ನೂ ಹೆಚ್ಚಿನ ಶಿಕ್ಷಕರ ಅವಶ್ಯಕತೆ ಇದ್ದಿದ್ದರಿಂದ SDMC ವತಿಯಿಂದ ಸುಮಾರು 6 ಜನ ಶಿಕ್ಷಕರು ಔಟ್ಸೋರ್ಸು ಜೊತೆಗೆ ಒಂದು 8 ಜನ ಡಿ ಗ್ರೂಪ್ ನೌಕರರನ್ನು SDMC ವತಿಯಿಂದಲೇ ವೇತನವನ್ನು ನೀಡಿ ಇಲ್ಲಿ ನೇಮಕ ಮಾಡಿಕೊಂಡು ಶಾಲೆಯ ಅಭಿವೃದ್ಧಿಗೆ ಅವರನ್ನು ಬಳಸ್ಕೊಳ್ತಾ ಇದ್ದೀವಿ. ಅದರ ನಂತರ ಕಳೆದ ವರ್ಷ ನಮ್ಮ ಶಾಲೆಗೆ ಇಸ್ರೋ ವಿಜ್ಞಾನಿಗಳ ತಂಡ ಭೇಟಿ ನೀಡಿ ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶ ಮತ್ತು ಖಗೋಳ ವಿಜ್ಞಾನದ ಬಗ್ಗೆ ಅವರ ವಿದ್ಯಾರ್ಥಿಗಳ ಉತ್ಸಾಹವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿಡಿಯೋ ಪ್ರದರ್ಶನ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಇಷ್ಟೆಲ್ಲ ಶಾಲೆಯ ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇದ್ದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅತ್ಯಾಧುನಿಕ ನೂತನ ಕಟ್ಟಡಗಳ ನಿರ್ಮಾಣ, ಆಧುನಿಕ ಶೌಚಾಲಯಗಳು, ಕಂಪ್ಯೂಟರ್ ಲ್ಯಾಬ್, ಪುಸ್ತಕ ಭಂಡಾರದ ಲೈಬ್ರರಿ, ಸ್ಮಾರ್ಟ್ ತರಗತಿಗಳು, ಈ ಲೈಬ್ರರಿ, ವಿಶಾಲವಾದ ಕ್ರೀಡಾಂಗಣ, ಬಾಸ್ಕೆಟ್ಬಾಲ್ ಕೋರ್ಟ್, ಮುಖ್ಯ ದ್ವಾರದ ನಿರ್ಮಾಣ, ಭೀಮನಬಂಡೆಯಿಂದ ಬರುವ ರಸ್ತೆಯ ನಿರ್ಮಾಣ, ಅತ್ಯಾಧುನಿಕ ಜಿಮ್, 3 ವಿಭಾಗಗಳಿಗೆ ಶುದ್ಧವಾದ ಕುಡಿಯುವ ನೀರಿನ ಘಟಕಗಳು, ರಾಜ್ಯದಲ್ಲಿಯೇ ಶ್ರೇಷ್ಠ ಮಟ್ಟದ PUCಯ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯಗಳು, ತಮ್ಮ ತಂದೆ ತಾಯಿಯವರ ಸವಿನೆನಪಿನಲ್ಲಿ ಬೇರೆಯವರಿಗೆ ಪ್ರೇರಣೆಯಾಗಿ ನಿಲ್ಲುವಂತೆ ಪ್ರೇರಣಾ ಭವನ 40 ಲಕ್ಷ ಮೊತ್ತದಲ್ಲಿ ನಿರ್ಮಾಣ, ಇನ್ಫೋಸಿಸ್ನ ಸುಜ್ಞಾನ ಸಭಾಂಗಣ, LKG UKG ತರಗತಿಗಳಿಗೆ ಪ್ರಯೋಗಾಲಯಗಳು, ಹೈಸ್ಕೂಲ್ ವಿಭಾಗಕ್ಕೆ ಪ್ರತ್ಯೇಕವಾದ ಆಧುನಿಕ ವಿಜ್ಞಾನ ಪ್ರಯೋಗಾಲಯಗಳು, CET ಮತ್ತು ನೀಟ್ ಪರೀಕ್ಷೆಗಳ ಕೋಚಿಂಗ್ ಸೌಲಭ್ಯ, ವಿಶೇಷವಾಗಿ ಸೈನ್ಸ್ ಪಾರ್ಕ್ನ ನಿರ್ಮಾಣ, ಹೀಗೆ ಅನೇಕ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ. 2014ರಲ್ಲಿ ನಮ್ಮ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಮಾಡಿದ ನಂತರ ಶ್ರೀಯುತ ನಾತಿಪ್ಪೇಸ್ವಾಮಿಯವರನ್ನ ಭೇಟಿ ಮಾಡಿ ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಇರ್ತಕ್ಕಂತಹ ಮೂಲಭೂತ ಸೌಲಭ್ಯಗಳು ಮತ್ತು ಮಕ್ಕಳ ದಾಖಲಾತಿ ಕಡಿಮೆ ಇರೋದ ವಿಚಾರವನ್ನು ನಾವು ಅವ್ರ ಗಮನಕ್ಕೆ ತಗೊಂಬಂದ್ವಿ. ಆನಂತರ ಅವರು ಶಾಲೆ ಕಡೆ ಹೆಚ್ಚು ಒಂದು ಸ್ವಲ್ಪ ಜವಾಬ್ದಾರಿ ಮತ್ತು ಮೇಲ್ವಿಚಾರಣೆ ಮಾಡಿ ಮೊದಲನೇ ಹಂತವಾಗಿ ಏನು ಮಾಡಬೇಕು ಅಂತಕ್ಕಂತಹ ದೃಷ್ಟಿಯನ್ನು ಯೋಚನೆ ಮಾಡಿ ನಮ್ಮಲ್ಲಿ LKG ಮತ್ತು UKGಗಳನ್ನು ತರಗತಿಗಳನ್ನು ಪ್ರಾರಂಭ ಮಾಡಿದರು. ಆನಂತರ LKG UKG ತರಗತಿಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಹೆಚ್ಚು ಪಾಲಕ ಮತ್ತು ಪೋಷಕರನ್ನು ಶಾಲೆಯ ಕಡೆ ಗಮನ ಹರಿಸುವಂತೆ ಪ್ರೇರಣೆ ಮಾಡಲಾಯಿತು. ತದನಂತರ LKG ಮತ್ತು UKG ತರಗತಿಗಳಿಗೆ ಡಾಕ್ಟರ್ ಸುಪ್ರೀತ್ ಸರ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರಾಂಶುಪಾಲರ ಕಡೆಯಿಂದ ಆ ಟೀಚಿಂಗ್ ಮೆಟೀರಿಯಲ್ಸನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ಅವರು ಮಾಡಿದರು. ಆನಂತರ ಸುಮಾರು ಇಲ್ಲಿ ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಸುಮಾರು 5 ಶಾಲಾ ಕೊಠಡಿಗಳನ್ನು ಪ್ರಾರಂಭ ಮಾಡಿದರು. ಭಾಳ ವಿಶಾಲವಾಗಿರ್ತಕ್ಕಂಥವು ಮತ್ತು ಭಾಳ ಕ್ವಾಲಿಟಿ ಮತ್ತು ಗುಣಾತ್ಮಕವಾಗಿರ್ತಕ್ಕಂತಹ ಕೊಠಡಿಗಳನ್ನು ನಿರ್ಮಾಣ ಮಾಡುವುದರ ಮೂಲಕ
ಮತ್ತು 2019 ಮತ್ತು 2020ನೇ ಸಾಲಿನಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಪ್ರೋತ್ಸಾಹವನ್ನು ಕೊಟ್ಟರು. ಆ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಮಾಡೋದರಿಂದ ಪೋಷಕರ ಒಲವು ಹೆಚ್ಚು ನಮ್ಮ ಶಾಲೆ ಕಡೆ ಬರುವಂತಾಯಿತು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ 2014-15ನೇ ಸಾಲಿನಲ್ಲಿ ಸುಮಾರು 100-120 ಮಕ್ಕಳು ಇದ್ದಂತಹ ಒಂದು ಪ್ರಾಥಮಿಕ ವಿಭಾಗದಲ್ಲಿ ಇದ್ದಂತಹ ಮಕ್ಕಳ ದಾಖಲಾತಿ ಸಂಖ್ಯೆ ದಿನೇ ಹೆಚ್ಚಾಗತೊಡಗಲಿಕ್ಕೆ ಪ್ರಾರಂಭ ಆಯಿತು. ಅಂತಂದರೆ ಕನಿಷ್ಠ ಅಂತಂತಂದರೆ ಈಗ ಸುಮಾರು LKG UKG ಸೇರಿ ಮತ್ತು 1ರಿಂದ 7ನೇ ತರಗತಿ ಮಕ್ಕಳು ಸೇರಿ ಸುಮಾರು 420 ಮಕ್ಕಳು ದಾಖಲಾತಿಯನ್ನು ಪಡೆಯುವಂತಾಯಿತು. ಯಾಕಾಯಿತು ಅಂತಂತಂದರೆ ಈ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಶ್ರೀಯುತರು ನಮ್ಮ ಶಾಲೆಗೆ ಮಾಡಿಕೊಟ್ರು. ನಂತರ ಪ್ರತಿ ವರ್ಷವೂ ಸಹ ನಮ್ಮಲ್ಲಿ ಯೂನಿಫಾರಮನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಜಾರಿ ಮಾಡಿದರು ಮತ್ತು ಆಮೇಲೆ ಸ್ಕೂಲ್ ಕಿಟ್ಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆನಂತರ ಹೆಚ್ಚು ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆ ಕಡೆ ಆಕರ್ಷಣೆ ಮಾಡುವಂತೆ ವಿಶಾಲವಾಗಿರ್ತಕ್ಕಂಥ ಆಟದ ಮೈದಾನವನ್ನು ಪ್ರಾರಂಭ ಮಾಡಿಕೊಟ್ರು. ಸ್ಕೂಲ್ ಕಿಟ್ಗಳನ್ನು ಕೊಟ್ಟರು. ಪ್ರತಿ ವರ್ಷ ಯೂನಿಫಾರ್ಮ್ಸ್ಗಳನ್ನು ಕೊಡ್ತಾ ಬಂದರು. ಆಮೇಲೆ ಅಗತ್ಯ ಸೌಲಭ್ಯಗಳು, ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿದರು ಮತ್ತು ವಿಶಾಲವಾಗಿರ್ತಕ್ಕಂಥ ಆಟದ ಮೈದಾನವನ್ನು ಮಾಡಿದರು. ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಜನ ಇಲ್ಲೇನೋ ಒಂದು ಅದ್ಭುತವಾಗಿರ್ತಕ್ಕಂತಹ ಕೆಲಸ ಆಗ್ತಾಯಿದೆ, ಇಲ್ಲಿ ನಮ್ಮ ಮಕ್ಕಳಿಗೆ ಒಂದು ಗುಣಾತ್ಮಕ ಮತ್ತು ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಕ್ಷಣ ಸಿಗ್ತಾ ಇದೆ ಅಂತಕ್ಕಂತಹ ಒಂದು ಕಲ್ಪನೆಯನ್ನು ಇಟ್ಕೊಂಡು ಜನ ನಮ್ಮ ಶಾಲೆ ಕಡೆ ಹೆಚ್ಚು ಬರಕ್ಕೆ ಪ್ರಾರಂಭ ಮಾಡಿದರು. ಆನಂತರ ಮತ್ತೆ ಇನ್ನೊಂದು ಯೋಚನೆ ಮಾಡಿದರು, ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಬರತಕ್ಕಂಥ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ದಾನಿಗಳಿಂದ ಸುಮಾರು 2-3 ಬಸ್ಸುಗಳನ್ನು ಅವರು ನಮ್ಮ ಶಾಲೆಗೆ ದೇಣಿಗೆಯನ್ನಾಗಿ ಪಡೆದು ಇವತ್ತು ಸುಮಾರು ಹೊಸಳ್ನಾಡಿಂದ ನಮ್ಮ ಶಾಲೆಯಿಂದ 15-18-20 ಕಿಲೋಮೀಟ್ರು ದೂರದ ಒಳಗಿನ ಮಕ್ಕಳು ಇವತ್ತು ನಮ್ಮ ಶಾಲೆಗೆ ಬರುವಂತಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೊಂಡಂತಹ ಶ್ರೀಯುತ ನಾತಿಪ್ಪೇಸ್ವಾಮಿಯವರ ಒಂದು ಕಠಿಣ ಪರಿಶ್ರಮದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ KPS ಶಾಲೆ ಒಂದು ಆದರ್ಶ ಶೈಕ್ಷಣಿಕ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಒಂದು ಕಾಲದಲ್ಲಿ ಎಲ್ಲಿ ನಮ್ಮ ಪ್ರೈಮರಿ ವಿಭಾಗದಲ್ಲಿ ಇರ್ತಕ್ಕಂತಹ ಶಿಕ್ಷಕರು ಎಲ್ಲಿ ಹೆಚ್ಚುವರಿ ಆಗಿಬಿಡ್ತಾರೋ ಅಂತಕ್ಕಂತಹ ಒಂದು ಭಯ ಇತ್ತು. ಆನಂತರ ಶ್ರೀಯುತರು ನಮ್ಮ ಶಾಲೆ ಪಾದ ಸ್ಪರ್ಶ ಮಾಡಿದ್ರಿಂದ ಹೆಚ್ಚು ಮಕ್ಕಳನ್ನು ಇಲ್ಲಿ ದಾಖಲಾತಿ ಮಾಡುವಂತಹ ಒಂದು ಪ್ರೇರಣೆ, ಒಂದು ಪ್ರೀತಿ, ಒಂದು ಪ್ರೋತ್ಸಾಹ ನಮಗೆ ದೊರೆತಂತಾಯಿತು. ಆ ನಿಟ್ಟಿನಲ್ಲಿ ಅನೇಕ ಮೂಲಭೂತ ಸೌಲಭ್ಯಗಳನ್ನು ನಮ್ಮ ಶಾಲೆಗೆ ಒದಗಿಸಿಕೊಟ್ಟು ಇವತ್ತು ಕನಿಷ್ಠ ಇಡೀ KPS ಅಲ್ಲಿ ಸುಮಾರು 900-950 ಮಕ್ಕಳು ದಾಖಲಾಗುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದವರು ಶ್ರೀಯುತ ನಾತಿಪ್ಪೇಸ್ವಾಮಿಯವರು ನಮ್ಮ ಸಂಸ್ಥೆಯ ಮಹಾಪೋಷಕರಾಗಿರ್ತಾರೆ. ಆದ್ದರಿಂದ ನಾವು ಇನ್ನೂ ಹೆಚ್ಚಿನ ಸಕಲ ಸೌಲಭ್ಯಗಳನ್ನು ನಮ್ಮ ಶಾಲೆಗೆ ಒದಗಿಸಿಕೊಟ್ಟಂಥ ಶ್ರೀಯುತರಿಗೆ ನಮ್ಮ ಪ್ರಾಥಮಿಕ ವಿಭಾಗದ ಎಲ್ಲ ಅಧ್ಯಾಪಕ ವೃಂದದ ಪರವಾಗಿ, ಗ್ರಾಮಸ್ಥರ ಪರವಾಗಿ, STMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೀನಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳು ಮತ್ತು ಅದರ ಯೋಜನೆಗಳ ಬಗ್ಗೆ ಹೇಳುವುದಾದರೆ, ಪ್ರತಿ ವರ್ಷ LKGಯಿಂದ PUCವರೆಗೆ ಉಚಿತ ಸಮವಸ್ತ್ರವನ್ನು ನೀಡುತ್ತಾ ಬರಲಾಗುತ್ತಿದೆ. PUC ವಿದ್ಯಾರ್ಥಿಗಳಿಗೆ ಪ್ರತಿದಿನ ಮಧ್ಯಾಹ್ನದ ಬಿಸಿಯೂಟ ನೀಡುತ್ತಿರುವುದು, PUC ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಣೆ, ಪ್ರತಿ ವರ್ಷ ಅತ್ಯಂತ ಅದ್ಧೂರಿಯಾಗಿ ವಾರ್ಷಿಕೋತ್ಸವ ಆಚರಣೆ ಮಾಡುವುದು, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಪ್ರತಿ ವರ್ಷ ಏರಿಕೆಯ ಕ್ರಮದಲ್ಲಿರುವಂತೆ ಕಾರ್ಯಕ್ರಮಗಳನ್ನು ರೂಪಿಸುವುದು, ಶಾಲೆಯಲ್ಲಿ ಪ್ರತಿ ವರ್ಷವೂ ವೈದ್ಯಕೀಯ ಶಿಬಿರಗಳನ್ನು ಏರ್ಪಡಿಸುವುದು, ಪ್ರತಿ ವರ್ಷ ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ತಾಲೂಕು ಮಟ್ಟದಲ್ಲಿ ನಡೆಸಿ ಪ್ರತಿಭಾ ಪುರಸ್ಕಾರವನ್ನು ನೀಡುವುದು, ಮಕ್ಕಳಲ್ಲಿ ಬೌದ್ಧಿಕ ಸಾಮರ್ಥ್ಯದ ಜೊತೆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಬೆಳೆಯಲು ಪ್ರೋತ್ಸಾಹಿಸುವುದು, ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಾಗಾರಗಳನ್ನು ನಡೆಸುವುದು, SDMC ಸದಸ್ಯರುಗಳ ನಿರಂತರ ಪಾಲ್ಗೊಳ್ಳುವಿಕೆಯಿಂದ ಅವರ ಸಹಕಾರ ಪಡೆಯುವುದು, ಗ್ರಾಮಸ್ಥರ ಸಹಕಾರ ಮತ್ತು ಅವರ ಪಾಲ್ಗೊಳ್ಳುವಿಕೆ, ಶಾಲೆಯ ಶೈಕ್ಷಣಿಕ ಫಲಿತಾಂಶ ವರ್ಷದಿಂದ ವರ್ಷಕ್ಕೆ ಏರಿಕೆ ಕ್ರಮದಲ್ಲಿರುವಂತೆ ನೋಡಿಕೊಳ್ಳುವುದು, CET ಮತ್ತು NEET ವೃತ್ತಿಪರ ಕೋರ್ಸ್ಗಳಿಗೆ ಉಚಿತ ತರಬೇತಿ ನೀಡಲಾಗುತ್ತಿರುವುದು, ನಿಯತಕಾಲಿಕವಾಗಿ ಪೋಷಕರ ಸಭೆಗಳನ್ನು ಏರ್ಪಡಿಸುವುದು,
ಸಂಬಂಧಿಸಿದ ಇಲಾಖೆಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವುದು, ಗೈರು ಹಾಜರಾದ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಸಮಾಲೋಚಿಸುವುದು, ಶಾಲೆಯ ವಾತಾವರಣವನ್ನು ಸುಂದರವಾಗಿಡುವಂತೆ ಹಸಿರೀಕರಣಗೊಳಿಸಲು ಪ್ರತಿ ವರ್ಷ ವನಮಹೋತ್ಸವ ಆಚರಿಸುತ್ತಾ ಗಿಡ ಮರಗಳನ್ನು ಬೆಳೆಸುವುದು, ಸ್ವಚ್ಛತಾ ದೃಷ್ಟಿಯಿಂದ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಶ್ರಮದಾನದಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ರಾಷ್ಟ್ರೀಯ ಹಬ್ಬಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ವಿಜೃಂಭಣೆಯಿಂದ ಆಚರಿಸುವುದು, ವಿಶೇಷ ಸಂದರ್ಭಗಳಲ್ಲಿ ಶಾಲೆಗೆ ಅನೇಕ ಗಣ್ಯ ವ್ಯಕ್ತಿಗಳು ಭೇಟಿ ನೀಡಿ ತಾವೂ ಖುಷಿಪಟ್ಟು ನಮಗೂ ಸ್ಫೂರ್ತಿ ನೀಡಿದ ಸುಂದರ ಕ್ಷಣಗಳು. LKG UKG ತರಗತಿಗಳಿಗೆ ಪ್ರಸ್ತುತ ವರ್ಷ ಹೆಚ್ಚುವರಿ ತರಗತಿಗಳ ಮಂಜೂರಾತಿ. ಕಾಲೇಜು ವಿಭಾಗಕ್ಕೆ ಪ್ರಸ್ತುತ ವರ್ಷದಲ್ಲಿ NSS ಘಟಕವನ್ನು ತರಲಾಗಿದೆ. ಕಾಲೇಜು ವಿಭಾಗಕ್ಕೆ CET ಮತ್ತು NEETನ ಆನ್ಲೈನ್ ತರಗತಿಗಳನ್ನು ಪ್ರತಿದಿನವೂ ನಡೆಸಲಾಗುತ್ತಿದೆ. ನಮಸ್ಕಾರ, ನನ್ನ ಹೆಸರು ಪವಿತ್ರ. ನಾನು ಇಲ್ಲಿದ್ದ ಮಿಡ್ಲ್ ಸ್ಕೂಲಿಂದ ಓದ್ಕೊ ಬಂದಿದ್ದೀನಿ. ಈ ಸ್ಕೂಲು 10 ವರ್ಷದ ಕೆಳಗೆ ಹೇಗೆ ಇತ್ತು, ಇವಾಗ 10 ವರ್ಷದ ಮೇಲೆ ಹೆಂಗಾಗಿದೆ ಅಂದರೆ, ಇವಾಗ ಕಂಪ್ಯೂಟರ್ ಲ್ಯಾಬ್ ಇದೆ, ಸೈನ್ಸ್ ಪಾರ್ಕ್ ಇದೆ, ಸೈನ್ಸ್ ಲ್ಯಾಬ್ ಇದೆ, ಲೈಬ್ರರಿ ಇದೆ, ಎಲ್ಲ ಇದೆ. ಕಂಪ್ಯೂಟರ್ ಲ್ಯಾಬು ಮಿಡ್ಲ್ ಸ್ಕೂಲ್ಗೆ ಬೇರೆ, ಹೈಸ್ಕೂಲ್ಗೆ ಬೇರೆ, ಕಾಲೇಜ್ಗೆ ಬೇರೆ ಇದೆ. ನಾವೇನಾದರೂ ಕ್ಲಾಸಿಗೆ ತಪ್ಪಿಸ್ಕೊಂಡ್ರೆ ಇಲ್ಲ ಕ್ಲಾಸ್ ಅರ್ಥ ಆಗದಿದ್ರೆ ಲೈಬ್ರರಿಗೆ ಹೋಗಿ ಕ್ಲಾಸ್ ಕೇಳ್ಬೋದು. ನಮ್ಮ ಶಾಲೆಗೆ ಆದರ್ಶ ಶೈಕ್ಷಣಿಕ ಸಂಸ್ಥೆ ಅಂತ ಒಂದು ಬಹುಮಾನ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಹಕಾರದಿಂದ ವಿದ್ಯಾರ್ಥಿನಿಯರ ಪ್ರತ್ಯೇಕ ಉಚಿತ ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡಲು ಪ್ರಯತ್ನಿಸಲಾಗುತ್ತಿದೆ. ಹಾಗೂ ಶಾಲೆಗೆ ವಿದ್ಯಾರ್ಥಿಗಳನ್ನು ಕರೆತರಲು ಬಸ್ನ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಒಟ್ಟಿನಲ್ಲಿ ರಾಜ್ಯವೇನು ಇಡೀ ದೇಶವೇ ಬೆರಗಾಗಿ ನೋಡುವಂತೆ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕ ಮಂಡಳಿ, SDMC ಸದಸ್ಯರುಗಳು, ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎನ್ನುವ ಅಚ್ಚರಿಯನ್ನು ಹುಟ್ಟುಹಾಕಿದ್ದಾರೆ. ದಶಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಯಶಸ್ಸಿಗೆ ಕಾರಣರಾದ ಎಲ್ಲರೂ ಅಭಿನಂದನಾರ್ಹರು.